ರೈತರು ಜಗತ್ತಿನ ಒಂದು ಆಸ್ತಿ. ರೈತರು ಅಂದರೆ ಪ್ರತಿಯೊಬ್ಬರು ಬದುಕು. ರೈತರು ಅಂದರೆ ಜಗತ್ತಿಗೆ ಸಂಚಾರ ಮಾಡುವಂಥ ಒಂದು ಮಹಾನ್ ತಂತ್ರು. ರೈತರು ಅಂದರೆ ನಮ್ಮ ಉಸಿರು. ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರೈತರ ಸತ್ರೆ ನಾವೆಲ್ಲ ಸತ್ತಂಗ. ಒಂದು ಕಿರಾಣಿ ಅಂಗಡಿ ನಡೀತೈತಿ ಅಂದರೆ ರೈತರು ಬೆಳೆದಾಗ ಕಿರಾಣಿ ಅಂಗಡಿ ನಡೀತೈತಿ. ಒಂದು ಅರಬಿ ಅಂಗಡಿ ನಡೀತೈತಿ ಅಂದರೆ ರೈತರು ಕಪಾಸು ಬೆಳೆದಾಗ, ಹತ್ತಿ ಬೆಳೆದಾಗ ಒಂದು ಅರಬಿ ಅಂಗಡಿ ನಡೀತೈತಿ. ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ ರೈತರದಲ್ಲಿ ಉತ್ಸಾಹ ಇದ್ದರೆ ಮಾತ್ರ ಮಾರ್ಕೆಟ್ದಲ್ಲಿ ಗಜ ಗಜ ಅಂತಿತ್ತು. ಇಲ್ಲಾದರೆ ಯಾವ ಸಮಯದಲ್ಲಿ ರೈತರು ಸಂಕಟದಲ್ಲಿ ಇರ್ತಾರೆ, ಜಗತ್ತಿ ಒಂದು ನಿರಾಸೋಹ ಆಗ್ತಾರೆ. ಈಗ ದೊಡ್ಡ ಸಂಕಟ ರೈತರ ಮೇಲೆ ಬಂದಿದೆ. ಆದರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ, ಸಚೇತ ಮಾಡ್ತಾ ಇದ್ದೇನೆ. ಜರಕರ್ತಾನೆ ಈಗ ಜಾಗೃತ ಆಗಲಾದರೆ ನೀವು ಮುಂದಿನ ದಿನ ಮಾಡಲಿದ್ರೆ ಬಹಳ ಕೆಟ್ಟ ಪರಿಣಾಮ ನೀವು ಉಂತೀರಿ. ಸಾವಧಾನ ಆಗರಿ. ಮಹಾಭಾರತ ಧೃಷ್ಟರಾಷ್ಟ್ರ ಆಗಬೇಡಿ. ಕೃಷ್ಣ ಆಗಿ ಇದ್ದ ಸಮಸ್ಯೆ ಬಗೆಹರಿಸ್ರಿ, ಬೇಗನೆ ಬಗೆಹರಿಸ್ರಿ. ರೈತರ ಮೋತಿ ಮ್ಯಾಗ ಕೈ ತಂದು ಬೊಂಬೆ ಹೊಡಿತಾ ಇದ್ದಾರೋ ನಿಮಗೆ ಇನ್ನಾತ್ರ ಕಿವ್ಯಾಗ ಕೇಳಿ ಹೋಗ್ತಾ ಇಲ್ಲ. ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ನೋಡ್ರಿ. ಜಗತ್ತಿನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂಥ ಪವರ್ ಎಲ್ಲರಿಗೂ ಕೊಟ್ಟಿದ್ದಾರೋ. ನಮ್ಮ ಪರಂತು ನಮ್ಮ ದುರ್ಭಾಗ್ಯ, ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗೆ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ. ಒಂದು ಸಿಂಪಲ್ ಒಂದು ಪೆನ್, ಪ್ಲಾಸ್ಟಿಕ್ ಪೆನ್, 2 ರೂಪಾಯಿ 10 ರೂಪಾಯಿ ಪೆನ್ನ ಒಂದು ಮಾರ್ಕೆಟದಲ್ಲಿ ಬೆಲೆ ನಿರ್ಧಾರ ಮಾಡುವಂಥ ಪವರ್ ಒಬ್ಬ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವಂಗಿದೆ. ಬಟ್ ಒಂದು ಕಬ್ಬ ಬೆಳೆದವಂಗ, ಕಬ್ಬ ಇದ್ದಂಥ ಬೆಳೆಸಿದವಾಗ ಅವನ ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬೊಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ. ಎಷ್ಟು ನಮ್ಮ ಕೆಟ್ಟ ಸಮಯ ಬಂದಿದೆ. ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ, ಆ ಕುರ್ಚಿದ ಮೇನ ಬುನಾದಿ ಯಾವುದಾದರೆ ಇದೆ ಅಂದರೆ ರೈತರಿದೆ. ರೈತರ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟೆ ತಗೋದು ಬೆನ್ನ ಹತ್ರ ನೀವು ಇದು ಜೇಸಿ ಬಿಟ್ಟು ಓಡೋ ಪಳೆ ಬಂದುಂಟು. ಆದ ಕಾರಣ ಸಾವಧಾನ. ನಿಮ್ಮೆಲ್ಲರಿಗೆ ಸಚೇತ ಮಾಡ್ತಾ ಇದ್ದೇನೆ. ಜರಕರ್ತ 24 ತಾಸದಲ್ಲಿ ಇದನ್ನ ವಿಷಯ ಬಗೆಹರಿಸಲಾದರೆ ನಿಮ್ಮ ಪರಿಸ್ಥಿತಿ ಭಾಳ ಕೆಡ್ತೈತಿ. ನಿಮ್ಮ ಭಾಳ ಕೆಟ್ಟ ನಿಮ್ಮ ಸಮಯ ಬರ್ತೈತಿ. ಸರ್ಕಾರ ಸಾವಧಾನ ಆಗ್ರಿ. ಅವ್ರು ಏನು ಬೇಡ್ತಾ ಇದ್ದಾರೋ ಕೊಡ್ರಿ. ಯಾಕಂದ್ರೆ ನವ ಜಗತ್ತು ಯಾರಿಂದ ಬದುಕೈತಿ ಅಂದ್ರೆ ರೈತರಿಂದ ಬದುಕೈತಿ. ಯಾರಾದ್ರೆ ಮನ್ಯಾಗ ಒಲೆ ಉರಿತಿತ್ತಾ ಇದೆ ಅಂದ್ರೆ ಆ ರೈತರಿಂದ ಉರಿಕೈತಿ. ಒಂದು ತುತ್ತ ಯಾರಾದ್ರೆ ಅನ್ನ ತಿಂತಾ ಇದ್ರೆ ರೈತರ ದೇವತಾದಿಂದ ಅನ್ನ ತಿಂತಾ ಇದ್ದವು. ಆದ ಕಾರಣ ಅವ್ರು ಏನು ಬೇಡಿಕೆ ಇದೆ, ಏನು ಅಪೇಕ್ಷೆ ಇದೆ ಮೊದಲು ಮಾಡ್ರಿ. ನಿಮ್ಮೆಲ್ಲ ಕೆಲಸಗಳು ಬದಿ ಹತ್ತಿ ನಿಮ್ಮ ಸರ್ಕಾರ ಎಲ್ಲ ಓದಲ್ ತಂದು ಹೇಳ್ರಿ. ಮತ್ತು ಬೇಗನೆ ಅವ್ರನ್ನ ಇದ್ದಂಥ ಸಮಸ್ಯೆ ಬಗೆಹರಿಸ್ರಿ.